ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇತ್ತೀಚೆಗೆ ಬೆಂಗಳೂರಿಗೆ ಹೋದಾಗ ಅಲ್ಲಿ ತುಂಬ ಸಾಮಾನುಗಳನ್ನು ಜಿಯೋ ಮಾರ್ಟಲ್ಲಿ ಬಿಗ್ ಬಾಸ್ಕೆಟಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡೆ. ಅವುಗಳ ಕ್ಯಾರಿ ಬ್ಯಾಗ್ ನನಗೆ ತುಂಬ ಅಟ್ರಾಕ್ಟಿವ್ ಅನಿಸಿದ್ದು. ನಮ್ಮ ಅಕ್ಕ ಸಹ ಏನು ಮಾಡ್ತಾಯಿದ್ರು ಅಂದರೆ, ಅವನ ಥಿಂಗ್ಸ್ ತಗೊಂಡು ಆ ಬ್ಯಾಗ್ನ ವಾಪಸ್ ಕೊಡ್ತಾಯಿದ್ರು ಅವ್ರಿಗೆ. ಬೇಡ, ಯೂಸ್ ಆಗಲ್ಲ, ವೇಸ್ಟ್ ಮಾಡೋದು ಬೇಡ, ನೆಕ್ಸ್ಟ್ ಐಟಮ್ಗಳಲ್ಲಿ ಇದನ್ನು ಹಾಕಿ ಕೊಡೋಕ್ಕೆ ಯೂಸ್ ಆಗುತ್ತೆ ಅಂತ ತಮ್ಮ ಸಾಮಾನನ್ನು ತಗೊಂಡು ಆ ಪೇಪರ್ ಬ್ಯಾಗ್ಗಳನ್ನು ರಿಟರ್ನ್ ಮಾಡ್ತಾಯಿದ್ರು ಅವ್ರಿಗೆ. ಸೊ ನನಗನ್ನಿಸ್ತು, ಪೇಪರ್ ಬ್ಯಾಗ್ ಚೆನ್ನಾಗಿದೆಯಲ್ಲ, ನಮ್ಮ ಸ್ಕೂಲ್ಗಳಲ್ಲಿ ಏನಾದರೂ ಡಿಫ್ರೆಂಟಾಗಿ ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾ ಏನು ಮಾಡಿದೆ, ಅವನ್ನ ಕಲೆಕ್ಟ್ ಮಾಡಿಕೊಂಡೆ. ಸೊ ನಮ್ಮ ಸ್ಕೂಲಿಗೆ ಬಂದಮೇಲೆ ಅವುಗಳನ್ನು ತುಂಬ ರೀತಿಯಲ್ಲಿ ಯೂಸ್ ಮಾಡ್ಕೋಬೋದು ಅನ್ನಿಸ್ತು. ಲೈಕ್ ಸ್ಕೂಲ್ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ನೆಲ್ಲ ಮಾಡಿ ಅವ್ರ ಪೇಪರ್ಸ್ಗಳನ್ನೆಲ್ಲ ಒಂದು ಕಡೆ ಸ್ಟೋರ್ ಮಾಡಬೇಕು. ಆ ಟೈಮಲ್ಲಿ ಅವ್ರದ್ದು ಒಂದೊಂದು ಮಗುವಿಗೆ ಒಂದೊಂದು ಬ್ಯಾಗ್ಗಳನ್ನು ಕೊಟ್ಟು ಅವ್ರ ನೇಮ್ ಅದ್ರ ಮೇಲೆ ಬರೆದು ಅದನ್ನು ಯೂಸ್ ಮಾಡ್ಕೋಬೋದು ಅನ್ನಿಸ್ತು. ಆಮೇಲೆ ನಮ್ಮ ಸ್ಕೂಲ್ಗಳಲ್ಲಿ ಸ್ಕೂಲ್ ಸ್ಟಾರ್ಟಿಂಗ್ ಗೌರ್ಮೆಂಟಿಂದ ಫ್ರೀ ಬುಕ್ಸ್, ಫ್ರೀ ಯೂನಿಫಾರ್ಮ್ ಎಲ್ಲ ಸಪ್ಲೈ ಮಾಡ್ತಾರೆ. ಸೊ ನಾವು ಮಕ್ಳಿಗೆ ಕೊಡಬೇಕಾದ್ರೆ ಫಸ್ಟ್ ಏನು ಪ್ರೈವೇಟ್ ಸ್ಕೂಲಲ್ಲಾದರೆ ಸ್ಕೂಲ್ ಹೆಸರು ಬರೆದ್ಬಿಟ್ಟು ಅವ್ರ ಲೋಗೋ ಎಲ್ಲ ಹಾಕಿ ಏನು ಮಾಡ್ತಾರೆ, ಮಕ್ಕಳಿಗೆ ಸ್ಕೂಲ್ ಕಿಟ್ ಅಂತ ಯೂನಿಫಾರ್ಮು, ಬುಕ್ಸ್ ಎಲ್ಲ ಅವರು ಸ್ಕೂಲ್ ಬ್ಯಾಗಲ್ಲಿ ಹಾಕಿಕೊಡ್ತಾರೆ. ಸೊ ನಮ್ಮ ಮಕ್ಕಳಿಗೆ ನಾನು ಅದೇ ಥರ ಮಾಡಿದ್ರಾಯ್ತು ಅಂದ್ಕೊಂಡು ಏನು ಮಾಡಿದೆ, ಅದು ಆನ್ಲೈನ್ ಆರ್ಡ್ರ್ ಮಾಡಿದಾಗ ಏನು ಪೇಪರ್ ಕ್ಯಾರಿ ಬ್ಯಾಗ್ಸ್ ಬರುತ್ತೆ, ಆ ಕ್ಯಾರಿ ಬ್ಯಾಗ್ಸನ್ನು ಕಲೆಕ್ಟ್ ಮಾಡಿಕೊಂಡು ಅವುಗಳ ಮೇಲೆ ಒಂದು ಸೈಡು ನಮ್ಮದು ಸ್ಕೂಲ್ ನೇಮ್ ಬರೆದು, ಇನ್ನೊಂದು ಸೈಡು ಪ್ರವರ್ಸ್ ಬರೆದೆ, ಕನ್ನಡದಲ್ಲಿ ಗಾದೆ ಮಾತುಗಳನ್ನು ಬರೆದೆ. ನಮ್ಮದು ಬೈಲಿಂಗ್ವಲ್ ಸ್ಕೂಲ್ ಆಗಿರೋದ್ರಿಂದ ಹಿಂಗೆ ಸ್ಕೂಲ್ ನೇಮು ಅದನ್ನೆಲ್ಲ ನಾನು ಇಂಗ್ಲೀಷಲ್ಲಿ ಬರೆದೆ. ಸೊ ಗಾದೆ ಮಾತುಗಳನ್ನು ಕನ್ನಡದಲ್ಲಿ ಬರೆದೆ. ನಮ್ಮ ಸ್ಕೂಲ್ ಮಕ್ಕಳು ತುಂಬ ಖುಷಿಪಟ್ಟರು. ಅವ್ರು ತುಂಬ ಎಕ್ಸೈಟ್ಮೆಂಟ್ ಇತ್ತು ಅವ್ರಿಗೆ, ಮೇಡಮ್ ಈ ಬ್ಯಾಗ್ ಏಕೆ ರೆಡಿ ಮಾಡ್ತಿದ್ದೀರಾ ಅಂತ. ನಾವು ನಮ್ಮ ಸ್ಕೂಲ್ಗಳಲ್ಲಿ ಜಾಸ್ತಿ ಎಕ್ಸ್ಪೆನ್ಸ್ ಮಾಡೋಕ್ಕೆ ಹೋಗಲ್ಲ. ಕಸದಿಂದ ರಸ ಅಂತೀವಲ್ಲ, ಅದೇ ಥರ ಯಾವ ಮಟೀರಿಯಲ್ಸ್ ಅವೈಲೇಬಲ್ ಇರ್ತಾವೋ ಅವುಗಳನ್ನೇ ನಾವು ಇನ್ನೋವೇಟಿವ್ ಆಗಿ ಡಿಫ್ರೆಂಟಾಗಿ ಯೂಸ್ ಮಾಡ್ಕೊಳ್ಳೋಕೆ ಯಾವಾಗಲೂ ಟ್ರೈ ಮಾಡ್ತಾ ಇರ್ತೀವಿ. ನಮ್ಮ ಸ್ಕೂಲ್ ಮಕ್ಕಳು ಫೈನಾನ್ಷಿಯಲಿ ಸ್ವಲ್ಪ ತೊಂದರೆ ಇರುತ್ತೆ ಆ ಮಕ್ಕಳಿಗೆ, ಅವ್ರ ಫ್ಯಾಮ್ಲೀಲಿ. ಸೊ ಅವ್ರಿಗೆ ನಾವು ಯಾವುದೇ ರೀತಿ ಫೈನಾನ್ಷಿಯಲ್ ಬರ್ಡನ್ ಮಾಡಲ್ಲ. ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಲೋ ಬಜೆಟಲ್ಲಿ ನಾವೆಲ್ಲ ನಾವು ಅವ್ರಿಗೆ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ಕಲ್ಸೋಕ್ಕೆ ಟ್ರೈ ಮಾಡ್ತೀವಿ. ಸೊ ಅದೇ ಥರ ಇವುಗಳನ್ನು ಬೇರೆದವರು ಕಸಕ್ಕೆಲ್ಲ ಹಾಕ್ತಾರೆ, ಇನ್ನೇನೋ ಮಾಡ್ತಾರೆ. ಸೊ ನಾ ಏನು ಮಾಡಿದೆ, ಇವುಗಳನ್ನು ಫಸ್ಟ್ ಟೈಮ್ ಯೂಸ್ ಮಾಡ್ತಾರೋದು ನಮ್ಮ ಅಕ್ಕ ಹೇಳಿದರು, ನೋಡೋಣ ಇಷ್ಟೆಲ್ಲ ಕಲೆಕ್ಟ್ ಮಾಡಿಕೊಂಡು ಬೆಂಗಳೂರಿಂದ ನೀವು ಮುದ್ದೇಬಿಹಾಳಕ್ಕೆ ಹೋಗ್ತಿದ್ದೀಯಾ, ಯಾಕೆ ಸುಮ್ಮನೆ ಬರ್ಡನ್ ಮಾಡ್ಕೋತೀಯ, ಬೇಡ ಬಿಡು ಅಂತ ಅಂದರು. ಆದರೂ ಸಹಿತ ನಾನು ಇಲ್ಲ, ಒಂದ್ಸರಿ ಟ್ರೈ ಮಾಡ್ತೀನಿ ಅಂತಂದು ಒಂದಿಷ್ಟು ಕವರ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ತಗೊಂಡು ಬಂದೆ. ಬಟ್ ತಗೊಂಡು ಬಂದಿದ್ದಕ್ಕೂ ಫುಲ್ ಖುಷಿ ಅನ್ನಿಸ್ತು. ನಾ ಸ್ಕೂಲ್ ನೇಮೆಲ್ಲ ಬರೆದು ಫ್ರೀ ಬುಕ್ಸ್ ಆ್ಯಂಡ್ ಯೂನಿಫಾರ್ಮ್ ಅಂತೆಲ್ಲ ಬರೆದು ಒಂದು ಸೈಡ್ ಗಾದೆ ಮಾತುಗಳನ್ನು ಬರೋದನ್ನೆಲ್ಲ ಮಕ್ಕಳು ತುಂಬ ಖುಷಿಪಟ್ಟರು. ತಮ್ಮದು ಏನು ಹೊಸ ಬುಕ್ಸು, ಸ್ಕೂಲ್ ಯೂನಿಫಾರ್ಮ್ ಏನು ಕೊಟ್ವಿ ಅದನ್ನು ಬ್ಯಾಗಲ್ಲಿ ಹಾಕಿ ತುಂಬಾ ಖುಷಿಪಟ್ಟರು. ಆ ಬ್ಯಾಗ್ಗಳನ್ನು ಹಿಡ್ಕೊಂಡು ಓಡಾಡ್ತಾ, ನನ್ನ ಬ್ಯಾಗ್ ಮೇಲೆ ಈ ಗಾದೆ ಮಾತು ಬರೆದಿದ್ದಾರೆ, ಶಿಕ್ಷಣವೇ ಶಕ್ತಿ ಅಂತ. ನನ್ನ ಬ್ಯಾಗ್ ಮೇಲೆ ವಿದ್ಯೆಗೆ ವಿನಯವೇ ಭೂಷಣ ಅಂತ ಬರೆದಿದ್ದಾರೆ. ಈ ಥರ ತಾವೇ ಡಿಸ್ಕಷನ್ ಮಾಡ್ತಾಯಿದ್ರು. ಆಮೇಲೆ ಇಂಗ್ಲೀಷಲ್ಲಿ ಸ್ಕೂಲ್ ಹೆಸರು ಬರೆದಿದ್ದೆ. ಅದನ್ನೆಲ್ಲ ಓದ್ಬಿಟ್ಟು ಅದರಲ್ಲಿರ್ತಕ್ಕಂಥ ಸ್ಪೆಲ್ಲಿಂಗ್ಗಳನ್ನು ಅವ್ರು ಓದ್ತಾಯಿದ್ರು. ಸೊ ನನಗೆ ತುಂಬ ಖುಷಿ ಅನ್ನಿಸ್ತು. ನಾನು ಪ್ರಯತ್ನ ಪಟ್ಟಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ ಅನ್ನಿಸ್ತು. ಇದೇ ರೀತಿ ನಾವು ಬೇರೆ ಬೇರೆ ರೀತಿಯಲ್ಲಿ ಆ್ಯಕ್ಟಿವಿಟಿಗಳ ಮೂಲಕ ಮಕ್ಕಳಿಗೆ ನಾವು ಹೇಗೆ ವಸ್ತುಗಳನ್ನು ಮರುಬಳಕೆ ಮಾಡ್ಬೋದು ಅನ್ನೋದನ್ನು ನಾವು ಕಲಿಸ್ಬೇಕು. ಇದಕ್ಕೆ ನಮ್ಮ ಸ್ಕೂಲ್ HM ಇರ್ಬೋದು, ನಮ್ಮ ಸ್ಕೂಲ್ ಎಲ್ಲ ಟೀಚರ್ಸ್ ಇರ್ಬೋದು, SDMC ಅಧ್ಯಕ್ಷರು, ಮೆಂಬರ್ಸ್ ಇರ್ಬೋದು, ಪಂಚಾಯತಿ ಮೆಂಬರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿ ಇರ್ತಾರೆ ನಮ್ಮ ಎಲ್ಲ ಚಟುವಟಿಕೆಗಳಿಗೆ. ಸೊ ನೀವು ಇದೇ ರೀತಿ ಈ ಬ್ಯಾಗ್ಗಳನ್ನು ನಿಮ್ಮ ಮನೆಯಲ್ಲಿದ್ದರೆ ವೇಸ್ಟ್ ಮಾಡಬೇಡಿ. ಯಾವುದೇ ಕೆಲಸಕ್ಕಾದರೂ ಇದನ್ನು ಯೂಸ್ ಮಾಡ್ಕೊಳ್ಳಿ. ಬಾಯ್.